ನಮಸ್ಕಾರ. ಇವತ್ತು ವಿಚಾರ ಸಂಕಿರಣಕ್ಕೆ ಒಂದು ಅರ್ಥಪೂರ್ಣವಾದ ಮಾತು ಕೊಟ್ಟರು ಪ್ರಭಾಕರ್ ಅವರು. ನಿಜವಾಗ್ಲೂ ದೊಡ್ಡ ನಿರ್ಮಾಪಕರು ದೊಡ್ಡ ಪಾಠ ಇದು. ದೊಡ್ಡ ಹೀರೋಗಳು ಹಿಡ್ಕೊಂಡು ಸಿನಿಮಾ ಮಾಡ್ತೀನಿ, ಕಲಾತ್ಮಕ ಸಿನಿಮಾಗೆ ಬೆಲೆ ಕೊಡೋದಿಲ್ಲ, ಬಂಡವಾಳ ಹಾಕಿದ್ರೆ ಮಾತ್ರ ಸಿನಿಮಾ ಸುಳ್ಳು. ಇವತ್ತು ಪ್ರೇಕ್ಷಕರಿಗೆ ಮನದಟ್ಟಾಗುವಂತ ಸಿನಿಮಾಗಳು ಮಾಡ್ಬೇಕು. ಬರೀ 100 ಕೋಟಿ ಆಯ್ತು, 200 ಕೋಟಿ ಆಯ್ತು, 300 ಕೋಟಿ ಆಯ್ತು ವಿಚಾರಗಳನ್ನ ನೇರವಾಗಿ ನಿಷ್ಠುರವಾಗಿ ಯಾರು ಅನ್ಕೊಳ್ದೆ ಧೈರ್ಯವಾಗಿ ಮಾತಾಡಿದ ವ್ಯಕ್ತಿ. ಇಲ್ಲಿವರೆಗೂ ಕನ್ನಡ ಚಿತ್ರರಂಗ ಅಂತ ಮಾತುಗಳನ್ನ ಆಡೋ ವ್ಯಕ್ತಿ ನಾನು ನೋಡಿರಲಿಲ್ಲ. ನಿಜವಾಗ್ಲೂ ಅವ್ರ ಅಭಿಮಾನಿ ಅದೇ. ನಾನೊಬ್ಬ ಅವ್ರ ಫಾಲೋವರ್ ಆಗ್ತೀನಿ. ಯಾಕಂದ್ರೆ ನಾನು ಕೂಡ ಇದನ್ನೇ ಹೇಳ್ಕೊಂಡ್ ಬಂದಿದ್ದೆ. ಹೊಸಬ್ರಿಗೆ ಒಳ್ಳೆ ಕಥೆಗಳನ್ನ ಮಾಡಿ, ಒಳ್ಳೆ ಸಿನಿಮಾಗಳನ್ನ ಮಾಡಿ ಪ್ರೇಕ್ಷಕ ತಲುಪ. ಲಾಂಗು, ಚಾಕು, ಚೂರಿ, ಮಚ್ಚು ಇತ್ತೀಚಿನ ಬಂದಿರೋ 4-5 ಸಿನಿಮಾ ನಾನು ನೋಡಿದೆ. ಯಾರು ಕೂತ ಸಿನಿಮಾ ನೋಡ್ತಾ ಅಂದ್ರು ಜನ ಹೇಳ್ತಾರೆ, ನಾನ್ ದೊಡ್ಡ ಪಿಕ್ಚರ್ ಮಾಡಿದೆ, ಹೈ ಬಜೆಟ್ ಪಿಕ್ಚರ್ ಮಾಡಿದೆ. ನೋಡಿ, ಒಂದೊಂದು ವರ್ಡ್ಗಳನ್ನ ರಾಜ್ಕುಮಾರ್ ಕಾಲದಿಂದ ಹಿಂದೆ ಬಂದಿರೋ ಸಿನಿಮಾಗಳನ್ನ, ಶಿವಮ್ಮನ ಜೋಡಿ ಸಿನಿಮಾ ಕೂಡ ಹೇಳ್ಕೊಂಡ್ ಬಂದ್ರು. ಯಾಕೆ ಜನ ಹೋಯ್ತು? ಪ್ರೇಕ್ಷಕರಿಗೆ ತಲುಪುವಂತ ಕೆಲಸ ಮಾಡ್ತಾ ಇಲ್ಲ. ಆ ಕೆಲಸನ ಮಾಡುವಂತ ಕೆಲಸ ಇವರು ಈ ಕೂಡ್ಲೆ ಇವತ್ತೇನು ಪ್ರಭಾಕರ್ ಅವರು ಮಾತಾಡಿದ ಒಂದೊಂದು ವರ್ಡ್ಗಳನ್ನ ಸುವರ್ಣಾಕ್ಷರಗಳ ಬರ್ಕೋಬೇಕು ನಮ್ಮ ದೊಡ್ಡ ದೊಡ್ಡ ನಿರ್ಮಾಪಕರು. ಯಾಕೆ ಸಮಯ 150 ಕೋಟಿ 300 ಕೋಟಿ ಪಿಕ್ಚರ್ ಆಗಿದ್ರೆ 10 ಸಿನಿಮಾ ಮಾಡಿ, ಹೊಸಬ್ರದ್ದು 15 ಸಿನಿಮಾ ಮಾಡಿ, ಚಿತ್ರರಂಗ ಒಳ್ಳೆ ಸಿನಿಮಾ ಕೊಟ್ಟಂಗಾಗತ್ತೆ. ಯಾವ ಸಿನಿಮಾಗಳು ಬಂದ್ರು ಸಬ್ಸಿಡಿ ಕೇಳ್ತೀರಾ, 10 ಲಕ್ಷ ಕೊಡೋದು, 20 ಲಕ್ಷ ಕೊಡೋಣ. ಗುಣಾತ್ಮಕ ಸಿನಿಮಾಗಳಿಗೆ ಕೊಡುವಂತ ಕೆಲಸ ಮಾಡಿ ಸರ್ಕಾರ ಕೂಡ ಕೊಡದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಯಾವಾಗಲೂ ಕನ್ನಡ ಚಿತ್ರರಂಗಕ್ಕೆ ಅನ್ಯಾಯ ಮಾಡಿಲ್ಲ, ಮಾಡೇ ಮಾಡ್ತಾರೆ. ಅದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ನಮ್ಮ ಜಯಮಾಲಾ ಮೇಡಮ್ ಅವರು. ಬಹಳ ಅದ್ಭುತ ಮಾತಾಡಿದ್ರು. ಅವ್ರು ಕೊಟ್ಟಿರುವಂತ ಬೇಡಿಕೆಗಳು ಪ್ರತಿಯೊಂದು ವಾಸ್ತವಿಕ ಆಗಿದೆ. ಆದ್ರೂ ಕೂಡ ಅದನ್ನ ಮಾಡುವಂತ ಕೆಲಸ, ಮಾಡಿಸುವಂತ ಕೆಲಸ ನಮ್ಮ ನಿರ್ಮಾಪಕರಿದೆ. ಅದನ್ನ ಮಾಡುವಂತ ಕೆಲಸ ನಾವು ಈ ಕೂಡಲೇ ಪ್ರಭಾಕರ್ ಅವರ ಮಾತುಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಚಿತ್ರರಂಗ ಮುಂದಿನ ದಿನಗಳಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಬಗ್ಗೆ ಮಾತಾಡಿದ್ರು. ಎ ಬಗ್ಗೆ ರಮೇಶ್ ಅವರಂದ್ರು 1 ವರ್ಷ ಕೊಟ್ರು. ಮುಂದಿನ ದಿನಗಳಲ್ಲಿ ಈ ಕೂಡಲೇ ಏನು ನೋಡಿ, ನ್ಯಾಚುರಲ್ ಇಸ್ ಆಲ್ವೇಸ್ ನ್ಯಾಚುರಲ್. ನೀವು ಏನು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡೋದು ಇಟ್ ಇಸ್ ನಾಟ್ ಗೋಯಿಂಗ್ ಟು ಸ್ಟ್ಯಾಂಡ್ ಪರ್ಮನೆಂಟ್. ಇದನ್ನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಯ ಪಡಬೇಡಿ. ದಯವಿಟ್ಟು ಯಾರು ಹಿಂದೆ ಹೋಗಬೇಡಿ. ನೋಡಿ, ಯಾವತ್ತು ವಾಸ್ತವಿಕ ರಿಯಾಲಿಟಿ ತೋರಿಸುವಂತ ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾ, ನಾನು ಕೂಡ ಇದನ್ನೇ ಪಾಲಿಸಿ ಮಾಡ್ಕೊಂಡು ಹೊಸಬ್ರಿಗೆ, ಹೊಸ ಕಥೆ ಮಾಡೋರಿಗೆ, ಹೊಸ ನಿರ್ದೇಶಕ ಸಹಾಯ ಕೊಟ್ಟೆ, ಕೋಟಿ ಕಳ್ಕೊಂಡೆ. ಆದ್ರೂ ಕೂಡ ಮತ್ತೆ ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇನ್ ಫ್ಯೂಚರ್. ನೋಡಿ, ಹೀರೋಗಳ ಸಿನಿಮಾ ಯಾವ್ದು ಓಡ್ತಾ ಇದೆ? ಇತ್ತೀಚಿನ ಬಂದ ಸಿನಿಮಾ ಹೆಸರಲ್ಲ ಆಲ್ವೇಡ್ ಹೀರೋ ಬೇಸ್ ಬೇಡ, ಮೇಕ್ ಎ ಟೆಕ್ನಿಷಿಯನ್ ಬೇಸ್ ಮೂವಿ. ಸಾಕಷ್ಟು ಹೊಸ ಪ್ರತಿಭೆಗಳು, ಹೊಸ ಕಥೆಗಳು, ಹೊಸ ಆಲೋಚನೆಗಳು ಇಟ್ಕೊಂಡು ಮಾಡ್ತಾರೆ. ಅಂತವ್ರಿಗೆ ಸಹಾಯ ಮಾಡಿ, ಅಂತವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಮಾಡಿದೆ. 2 ಕಾಂತಾರ ಮಾಡಿರ್ಬೋದು, KGF ಮಾಡಿರ್ಬೋದು. ಇನ್ನು ಮುಂದೆ ಇದೊಂದು ವಿಚಾರ ಸಂಕಿರಣ ಅದ್ಭುತವಾಗಿದೆ. ಇದು ಮಾಡಿದ್ರಿಂದ ಎಲ್ಲ ಏನೋ ವಾಣಿಜ್ಯ ಮಂಡಿಗೆ ಹಾಗೂ ಇದು ನಿಂತ್ಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಅಭಿನಂದನೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಹೇಳ್ತೀನಿ.